ಹೋಗಬೇಕು ನೋಡಿ. ಈ ಥರ ಫೈನ್ ಕಲಿಸ್ಕೊಡ್ಬೇಕು. ಈ ಥರ ನೋಡಿ, ಹೋಟೆಲಲ್ಲಿ ತಿನ್ನೋವಂಥ ವಾಂಗಿಬಾತ್ ರೆಡಿ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡೋಣ. ಗೊಜ್ಜಿಗೆ ಆಲ್ರೆಡಿ ಉಪ್ಪು ಹಾಕಿದ್ದೀವಿ. ಅನ್ನ ಕಲಸೋವಾಗ ರುಚಿಗೆ ತಕ್ಕಷ್ಟು ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಕಲಸಿ ಟೇಸ್ಟ್ ಮಾಡಿ ಹೇಳಿ ಹೇಗಿತ್ತು ಅಂತ ರುಚಿ ನಮಗೆ. ನೋಡಿ, ಟೇಸ್ಟಿಯಾದ ವಾಂಗಿಬಾತ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಳಿ ನೀವು ಮನೇಲಿ ಮಾಡ್ಕೊಂಡು.